ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರನ್ನ ಭೇಟಿಯಾದ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ. ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ ಇದು. ಸಿಟಿ ರವಿ ಭೇಟಿಯಾಗಿರೋದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ರನ್ನ. ಕಾಂಗ್ರೆಸ್ನ ಸಚಿವರನ್ನ ಬಿಜೆಪಿಯ ಎಂಎಲ್ಸಿ ಒಬ್ಬರು ಭೇಟಿ ಆಗ್ತಾರೆ. ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಯ ಬೆಳವಣಿಗೆ. ಪರಸ್ಪರ ಕೆಸರೆರಚಾಟದಲ್ಲಿ ತೊಡಗಿಕೊಂಡಿದ್ದ ಇಬ್ಬರು ನಾಯಕರು. ಸಚಿವ ಸಂತೋಷ್ ಲಾಡ್ ಜೊತೆ ಮಹತ್ವದ ಮಾತುಕತೆ, ಅತ್ಯಂತ ಸುದೀರ್ಘ ಮೀಟಿಂಗು. ಚಿಕ್ಕಮಗಳೂರು ಗೆಸ್ಟ್ ಹೌಸ್ನಲ್ಲಿ ಮುಲಾಖಾತ್ ಆಗಿದ್ದಾರೆ ಇಬ್ಬರು. ಇದೊಂದು ಒಳ್ಳೆಯ ಬೆಳವಣಿಗೆ ಎಂದ ನೆಟ್ಟಿಗರು. ಇದೊಂದು ಒಳ್ಳೆಯ ಡೆವಲಪ್ಮೆಂಟು. ಸಿಟಿ ರವಿ ಇನ್ನಾದರೂ ದ್ವೇಷ ರಾಜಕೀಯ ಬಿಡ್ಲಿ. ಆತ ಕಾಂಗ್ರೆಸ್ಸಿಗ, ಆತ ಮತ್ತೊಂದು, ಆತ ಮಗದೊಂದು, ಕೋಮು ರಾಜಕೀಯ ಬಿಟ್ಟು ಒಳ್ಳೆಯ ರಾಜಕೀಯ ಮಾಡಲಿ. ಇದೊಂದು ಸೌಹಾರ್ದಯುತ ಬೆಳವಣಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಟಿ ರವಿಗೆ ನೆಟ್ಟಿಗರ ಕಿವಿ ಮಾತು. ಸಂತೋಷ್ ಲಾಡ್ ಭೇಟಿಯಾದ ಬಿಜೆಪಿಯ ಸಿಟಿ ರವಿ. ಆಡಳಿತ ವೈಖರಿಯ ಬಗ್ಗೆ ಪರಸ್ಪರ ಕೆಸರೆರಚಾಟ ಮಾಡ್ತಾ ಇದ್ದಂತಹ ನಾಯಕರುಗಳು ಸಿಟಿ ರವಿ. ಸಂತೋಷ್ ಲಾಡ್ ಮಾತೆತ್ತಿದ್ರೆ ದೇಶದ ಪ್ರಧಾನಿಯನ್ನ ಪ್ರಶ್ನೆ ಮಾಡ್ತಾ ಇದ್ರು, ವಿಮರ್ಶೆ ಮಾಡ್ತಾ ಇದ್ರು. ಆ ವಿಚಾರಗಳಿಗೆಲ್ಲ ಸಿಟಿ ರವಿ ಬಹಳಷ್ಟು ಪ್ರಖರವಾಗಿ, ಖಾರವಾಗಿ ಟೀಕೆ ಮಾಡಿದ್ದಾರೆ ಸಂತೋಷ್ ಲಾಡ್ರನ್ನ. ಕಾರ್ಮಿಕ ಸಚಿವರಾಗಿದ್ದವರನ್ನು ಅತ್ಯಂತ ತರಾಟೆಗೆ ತೆಗೆದುಕೊಂಡ ಬಿಜೆಪಿಗರ ಪೈಕಿ ಸಿಟಿ ರವಿ ಕೂಡ ಪ್ರಮುಖರಲ್ಲಿ ಕಾಣಿಸ್ಕೋತಾರೆ. ಸೊ ಹೀಗಿರುವಾಗ ಚಿಕ್ಕಮಗಳೂರಿನ ಗೆಸ್ಟ್ ಹೌಸಿಗೆ ಸಂತೋಷ್ ಲಾಡ್ ಬರ್ತಾರೆ. ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರೆ ಸಿಟಿ ರವಿ. ಸುದೀರ್ಘವಾದಂಥ ಸಭೆ ಮಾಡ್ತಾರೆ. ಸೊ ನೆಟ್ಟಿಗರು ಏನು ಹೇಳ್ತಿದ್ದಾರೆ ಅಂದರೆ, ಈ ರಾಜಕಾರಣ ಅನ್ನೋ ಅಸಹ್ಯ ಗುಣಗಳನ್ನು ಬಿಟ್ಟು ದ್ವೇಷ ಮಾಡುವಂತಹದ್ದು, ಸೈದ್ಧಾಂತಿಕವಾಗಿ ವಿರೋಧಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ತರಹ ಅವರನ್ನು ಟ್ರೀಟ್ ಮಾಡುವಂತಹದ್ದು, ಇದನ್ನು ಬಿಟ್ಟು ಈ ತರಹದ ಗುಣಗಳನ್ನು ಅಳವಡಿಸಿಕೊಳ್ಳಲಿ. ಚಿಕ್ಕಮಗಳೂರು ಗೆಸ್ಟ್ ಹೌಸ್ನಲ್ಲಿ ಮುಲಾಖಾತ್, ಇದೊಂದು ಒಳ್ಳೆಯ ಬೆಳವಣಿಗೆ ಎಂದ ನೆಟ್ಟಿಗರು. ಸಿಟಿ ರವಿ ಇನ್ನಾದರೂ ದ್ವೇಷ ರಾಜಕೀಯವನ್ನು ಬಿಡಲಿ, ಕೋಮು ರಾಜಕೀಯ ಬಿಟ್ಟು ಒಳ್ಳೆಯ ರಾಜಕೀಯ ಮಾಡಲಿ. ಸೋಷಿಯಲ್ ಮೀಡಿಯಾದಲ್ಲಿ ಸಿಟಿ ರವಿಗೆ ನೆಟ್ಟಿಗರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಇದೇ ಥರ ಮುಂದುವರಿಲಿ ಅಂತ ಹೇಳಿ ಸಿಟಿ ರವಿಗೆ ಸಖತ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.